ಕೆಂಪಣ್ಣ, ನಾನು ಹೇಳಿದ್ನಲ್ಲ, ಇವಳೇ ಪವಿತ್ರ, ನನ್ನ ಹೆಂಡತಿ. ನೀವು ನೋಡಿಲ್ಲ ಅನ್ಸುತ್ತೆ, ನಿನ್ನೆ ತಾನೇ ಬಂದು ಮನೆಗೆ. ಹಾ ಸರಿ ಸರಿ ಕಣಪ್ಪ, ಆಯ್ತು. ಇತ್ಲು ಮನೆ ಎಲ್ಲ ಚೆನ್ನಾಗಿದ್ದದ, ಅಚ್ಚುಕಟ್ಟಾಗಿ ಮಡಿಕಳಿ. ಹ್ಞೂ ಆಯ್ತು. ಅಂದಂಗೆ ಯಾವಾಗಿಂದ ಕೆಲಸ ಮಾಡಿ? ಹಾ, ಇನ್ನೊಂದು 2 ದಿನ. ಸರಿ ಸರಿ, ತುಂಬಾ ಕೆಲಸ ಇದೆ, ಎಲ್ಲ ನೀನೇ ಮಾಡಬೇಕು. ಏನು ಕೆಲಸ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದ್ಯಾ? ಹಾ ಮಾಡ್ತೀನಿ. ಸರಿನಪ್ಪ, ಏನೇ ಸಹಾಯ ಬೇಕು ಅಂದ್ರು ನನ್ನ ಕೇಳು. ನಿಮ್ಮಪ್ಪ ಭಾರಿ ಒಳ್ಳೆ ವ್ಯಕ್ತಿ, ಈಗಲೂ ನೆನ್ಸ್ಕೊಬೇಕು ಅವನ್ನ. ಅವನಿಂದಾನೇ ಇವತ್ತು ನಾವು ಹಿಂಗಿದ್ದೀವಿ. ಅವನ ಮಗ ನೀನು, ನಿನಗೆ ಸಹಾಯ ಮಾಡಿಲ್ಲ ಅಂದ್ರೆ ದೇವ್ರು ಮೆಚ್ತಾನ? ಆದ್ರೂ ನಿನ್ನ ಅಪ್ಪ ಅಮ್ಮನ ಒಪ್ಸಿ ಮದುವೆ ಆಗಬೇಕಿತ್ತು. ಏನು ಮಾಡೋದು ಕೆಂಪಣ್ಣ, ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ಅಮ್ಮ ಅಪ್ಪ ಒಪ್ಪಲೇ ಇಲ್ಲ. ನಮ್ಮ ಅಪ್ಪನ ಸ್ವಭಾವ ಅಂತ ನಿಮಗೆ ಗೊತ್ತಲ್ವಾ ಹೆಂಗೆ ಅಂತ. ಗೊತ್ತು ಬಿಡಪ್ಪ, ಮರ್ಯಾದೆಗೆ ಅಂಜ ಮನ್ಸ. ಎಷ್ಟಾದ್ರೂ ಬೇಜಾರಾಗಿರ್ತದೆ, ಹೋಗ್ಲಿ ಬಿಡು ಸ್ವಲ್ಪ ದಿನ, ಆಮೇಲೆ ಎಲ್ಲ ಸರಿ ಹೋಯ್ತದೆ. ಹೆಸರೇನಂದೆ ಅವ್ರದ್ದು? ಪವಿತ್ರ ಅಂತ ಕೆಂಪಣ್ಣ. ಓದ್ಕೊಂಡಿದ್ದಾಳೆ ಅವಳು, ಇನ್ನೂ ಓದಬೇಕು, ಡಾಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡವಳೆ. ನನಗೂ ತುಂಬ ಆಸೆ ಇದೆ ಅವಳನ್ನ ಡಾಕ್ಟರ್ ಓದಿಸ್ಬೇಕು ಅಂತ. ಡಾಕ್ಟರ್ ಓದೋಕ್ಕೆ ಓದಿಸೋಕೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದಾಜು ಕೂಡ ನನಗಿಲ್ಲ, ಎಷ್ಟು ಅಂತ ಗೊತ್ತಿಲ್ಲ, ಆದರೆ ಓದಿಸ್ಲೇಬೇಕು ಅಂತ ಆಸೆ. ಅದಕ್ಕೆ ದುಡ್ಡಿನ ಸಹಾಯ ನೀವೇ ಮಾಡಬೇಕು ಕೆಂಪಣ್ಣ. ಮುನ್ನೇ ನಂಬ್ಕೊಂಡಿದ್ದೀನಿ, ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ ನಾನು. ದಯವಿಟ್ಟು ಇದು ದುಡ್ಡಿನ ಸಹಾಯ, ಇದೊಂದು ಸಹಾಯ ಮಾಡಲೇಬೇಕು ನೀವು. ಈಗಾಗಲೇ ನಮ್ಗೆ ಆಶ್ರಯ ಕೊಟ್ಟಿದ್ದೀರಾ, ಇರೋಕ್ಕೆ ನಿಮ್ಮ ಹಿಂದಿನ ಮನೇನೂ ಕೊಟ್ಟಿದ್ದೀರಾ, ಅದಕ್ಕೆ ಬಾಡಿಗೆನೂ ಅಷ್ಟೇ ತುಂಬ ಅಂದರೆ ತುಂಬ ಕಮ್ಮಿಗೆ ಇಸ್ಕೊತಿದ್ದೀರಾ. ನಮ್ಗಿರೋಕೆ ಆಶ್ರಯ ಕೊಟ್ಟಿದ್ದೀರಾ. ಡಾಕ್ಟರ್ ಓದಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ, ಅದನ್ನು ನೆರವೇರಿಸಲೇಬೇಕು. ನಿಮಗೆ ವಿಷಯ ಗೊತ್ತಿರಲಿ ಅಂತ ಇವಾಗಲೇ ಹೇಳಿದ್ದೀನಿ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆಯಿತು ಬಿಡಪ್ಪ, ನೋಡೋಕ್ಕಾಯ್ತದೆ. ಸರಿ ಸರಿ, ನಮ್ಮ ಮನೆಯವಳು ಬರ್ತಾಳೆ, ಅವಳ ಮುಂದ್ಗಡೆ ದುಡ್ಡಿನ ವಿಷಯ ಮಾತಾಡೋದು ಬೇಡ, ಅವಳು ಕಿವಿಗೆ ಬೀಳೋದು ಬೇಡ, ಸರಿನಾ? ಹ್ಞೂ ಆಯಿತು. ಓ ಏನಪ್ಪ, ಚೆನ್ನಾಗಿದ್ಯಾ ಅರುಣ? ಹ್ಞೂ ಗಿರ್ಜಕ್ಕ, ಚೆನ್ನಾಗಿದ್ದೀನಿ. ನೆನ್ನೆ ಬಂದಾ? ಹ್ಞೂ ಆಯಿತು, ಮಧ್ಯರಾತ್ರಿ 2 ಗಂಟೆನೇ ಆಯಿತು. ಓ ಸರಿ ಸರಿ, ಇವಳೆ ಹುಡುಗಿ? ಹ್ಞೂ ಪವಿತ್ರ ಅಂತ. ನಮಸ್ತೆ ಅಮ್ಮ. ಓ ಬವ್ವ, ಇಲ್ಲಿ ನೋಡೋಕೆ ಎಷ್ಟು ಲಕ್ಷಣವಾಗಿದ್ಯಾ ನೀನು. ತುಂಬ ಅಂದರೆ ತುಂಬ ಸುಂದರವಾಗಿದ್ಯಾ. ಈ ಥರ ಇರಬೇಕು ನೋಡು ಹೆಣ್ಮಕ್ಳು ಅಂದರೆ, ಅಷ್ಟು ಲಕ್ಷಣವಾಗಿದ್ದೀಕಂತಾಯಿ. ಗಿರ್ಜಕ್ಕ, ಅವಳು ಇರ್ತಾಳೆ ಮನೆ ಹತ್ರ ಒಬ್ಳೆ, ಸ್ವಲ್ಪ ದಿನ, ಆಮೇಲೆ ಓದಕ್ಕೆ ಹೋಗ್ತಾಳೆ. ಅಯ್ಯೋ ಅದಕ್ಕೇನಂತೆ, ನಾನಿಲ್ವಾ ಇಲ್ಲಿ? ಇತ್ಲು ಮನೆಗೂ ನಮ್ಮ ಮನೆಗೂ ಎಷ್ಟು ದೂರ? ನಾನು ಇವನಲ್ಲ, ನನ್ನ ಜೊತೆ ಇರ್ತಾಳೆ ಬಿಡು, ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡು? ಅದೇನೆ, ನಮ್ಮ ಇಂದ್ಲು ಮನೇಲೆ ನಮ್ಮ ಮನೇಲೇ ಇದ್ದೀರಾ ಅಂದಮೇಲೆ ನೀವೇನು ಬೇರೆಯವರಾ? ಗಿರ್ಜಾ ಅವಳೆಲ್ಲ, ಅವಳ ಜೊತೆ ಇರ್ತಾಳೆ ಬಿಡಪ್ಪ. ಹ್ಞೂ ಅದೇ ಧೈರ್ಯ ನನಗೆ. ಪವಿತ್ರ, ಇನ್ಮೇಲೆ ಬೇಜಾರಾಗಲ್ಲ ನಿನಗೆ, ಗಿರ್ಜಕ್ಕ ಇರ್ತಾರಲ್ಲ ಅವ್ರ ಜೊತೆನೇ ಇರು, ಸರಿನಾ? ಹ್ಞೂ ಆಯಿತು. ನೀನೆಷ್ಟು ಚೆನ್ನಾಗಿದ್ಯೋ, ನಿನ್ನ ಹೆಸರು ಅಷ್ಟೇ ಚೆನ್ನಾಗಿದ್ ಕಣವ, ಭಾರಿ ಮುದ್ದಾಗಿದ್ದಿ. ನನ್ನ ಮಗಳು ಹಿಂಗೆ ಇದ್ಲು, ಆದರೆ ಇವಾಗಿಲ್ಲ ಬಿಡು. ಇವಾಗಿಲ್ವಾ ಅಂದರೆ? ಅಯ್ಯೋ ಅವಳು ಅವಳು ಆಕ್ಸಿಡೆಂಟಲ್ಲಿ ತೀರೋದ್ಲು. ಓ ಹೌದಾ? ಹ್ಞೂ, ಆದರೆ ನೋಡೋಕ್ಕೆ ನಿನ್ನಷ್ಟೇ ಚೆನ್ನಾಗಿದ್ಲು. ನೀನು ನೋಡ್ತಾ ಇದ್ರೆ ನನ್ನ ಮಗಳು ನೋಡಿದಷ್ಟೇ ಸಂತೋಷ ಆಗ್ತಿದೆ. ಇನ್ಮೇಲೆ ಏನು ಭಯ ಪಡಬೇಡ, ಏನು ಚಿಂತೆ ಮಾಡಬೇಡ. ನಾನು ಇವನಲ್ಲ, ಏನೇ ಬೇಕಂದ್ರೂ ಕೇಳು. ನಮ್ಮನೆಗೆ ಬಂದು ಇರಬೇಕಾದ್ರೆ ಅವ್ನು ಇಲ್ಲದೇ ಇದ್ದಾಗ ಬೇಜಾರಾಗುತ್ತಲ್ವ ನಿನಗೆ, ಅವಾಗ ಬಂದಿರು ಆಯ್ತಾ? ಹ್ಞೂ ಸರಿ ಅಮ್ಮ, ಆಯಿತು. ಸರಿ, ಊಟ ತಿಂಡಿಗೆಲ್ಲ ಏನು ಮಾಡಿದ್ರಪ್ಪ? ಬೆಳಿಗ್ಗೆ ಹೋಟ್ಲಿಂದ ತಿಂಡಿ ತಂದಿದ್ದೆ ಗಿರ್ಜಕ್ಕ, ಮಧ್ಯಾಹ್ನನೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಸಂಜೆ ಏನಾದರೂ ಹೋಟ್ಲಲ್ಲೇ ತಿಂತೀವಿ. ಇನ್ನು ನಾಳೆಯಿಂದ ಪವಿತ್ರ ಮನೆಯಲ್ಲೇ ಮಾಡ್ತಾಳೆ. ಅಯ್ಯೋ ನನಗೊಂದು ಮಾತಾಡೋದಲ್ಲಪ್ಪ ನೀವು, ಗೊತ್ತೇ ಇಲ್ಲ ರಾತ್ರಿ ನೀವು ಬಂದಿದ್ದೀರಿ ಅಂತ. ಬೀಗ ಯಾರು ಕೊಟ್ಟರು ಇತ್ಲು ಮನೆದ? ಕೆಂಪಣ್ಣನೇ ಕೊಡ್ತಲ್ಲ. ಅಷ್ಟೊತ್ತಲ್ಲಿ ಬಂದಿದ್ದೀರಿ ಗೊತ್ತಾಗಿಲ್ಲ? ಸಂಜಿಕೆ ಏನು ಮಾಡಬೇಡಿ, ನಾನೇ ಅಡುಗೆ ಮಾಡ್ತೀನಿ. ಇನ್ನೂ ಏನು ತಂದಿಲ್ಲ ಅನಿಸ್ತದೆ, ನಾನೇ ಅಡುಗೆ ಮಾಡ್ತೀನಿ ಸಂಜಿಕೆ. ಅದೇನು ತಗೊಂಬಂದು ನಾಳೆಯಿಂದ ಮಾಡ್ಕೊಳ್ಳೋರಿ ಬಿಡಿ, ಹೋಟ್ಲು ಗಿಟ್ಲಲ್ಲಿ ತರಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಕ್ಕ, ನಿಮ್ಗೆ ಯಾಕೆ ತೊಂದರೆ? ಅಂತ ತೊಂದರೆ ಅಪ್ಪ? ಏನಿಲ್ಲ, ಸಂಜಿಕೆ ಏನು ತಿನ್ಬೇಡಿ ಅಲ್ಲಿ ಹೋಟ್ಲಲ್ಲಿ, ನಾನೇ ಮಾಡ್ತೀನಿ. ನಾಳೆಯಿಂದ ಮನೇಲಿ ಮಾಡ್ಕೊಳ್ಳೋರಂತೆ. ಹ್ಞೂ ಸರಿ ಆಯಿತು. ಸರಿ ಆಯಿತು, ನಂಗೆ ಸ್ವಲ್ಪ ಕೆಲಸ ಐತೆ, ದಾವಣಗೆರೆಗೆ ಹೋಗ್ಬೇಕು. ಪವಿತ್ರ ಓದೋಕ್ಕೆ ಒಂದು ಸೀಟ್ ಬೇಕು, ಡಾಕ್ಟರ್ ಓದಬೇಕು ಅಂತ ಆಸೆ, ಅದಕ್ಕೆ ವಿಚಾರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಪವಿತ್ರ ಬಾ, ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕ ಲೈಬ್ರರಿ ಇದೆ, ನಿನ್ನಲ್ಲಿ ಬಿಟ್ಟು ಹೋಗ್ತೀನಿ, ನೀನು ಓದ್ಕೊಬೋದು. ಕೆಂಪಣ್ಣ ಗಿರ್ಜಕ್ಕ ಬರ್ತೀವಿ. ಅಯ್ಯೋ ಇವಾಗ ಹೋಗಿ ಬರೋದು ಯಾವಾಗಪ್ಪ ನೀನು? ಬರ್ತೀನಿ ನೈಟು. ಸರಿ ಸರಿ ಆಯ್ತು, ಬಾ ಪವಿತ್ರ. ಏನ್ರಿ, ಅವನು ಅವಳನ್ನ ಡಾಕ್ಟರ್ ಓದಿಸ್ಬೇಕು ಅಂದ್ಕೊಂಡವನೇ, ನಮ್ಮ ಹತ್ರ ಕೆಲಸ ಮಾಡ್ತಾನೆ. ಡಾಕ್ಟರ್ ಓದಿಸೋಕ್ಕೆ ಅಷ್ಟೊಂದು ದುಡ್ಡು ಖರ್ಚಾಯ್ತದೆ ಅಂತಾರೆ. ಅವನಿಗಲ್ಲೂ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಅವ್ನಿಗೆ ಗೊತ್ತಿಲ್ಲ, ನನಗೇನು ಗೊತ್ತು, ಏನೋ ಮಾಡ್ಕೊಳ್ಳಿ ನಡಿ. ಪಾಪ ಹುಡುಗಿ ಒಬ್ಳೆ ಇದ್ದಾಗ ಇನ್ನೇ ಮಾತಾಡ್ಸ್ಕೊಂಡು ಕತೆ ಇದರಾಗ್ದಂಗೆ ನೋಡ್ಕೋ ಪಾಪ. ಹ್ಞೂ ಆಯ್ತಾಯ್ತು. ಸರಿ ನಡೀರಿ, ಊಟ ಮಾಡಿ. ಸಂಜಿಗೆ ಏನಾರು ಮಾಡ್ದ ಪಾಪ ಅವ್ರಿಗೆ ನೈಟ್ ಊಟಕ್ಕೆ. ಬೇಳೆಗಿಳೆ ತಂದ್ಕೊಡಿ, ಒಬ್ಬಿಟ್ಟು ಮಾಡ್ಕೊಡ್ತೀನಿ. ಹ್ಞೂ ಆಯಿತು ನಡಿ. ಅರುಣ್, ನಾನು ನಿನ್ನ ಜೊತೆ ಬರ್ತೀನಿ ದಾವಣಗೆರೆಗೆ, ನಿನ್ನ ಜೊತೆ ಇದ್ದಂಗೆ ಆಗುತ್ತೆ. ಇವರೆಗೂ ಬರ್ಬೋದಲ್ವಾ? ನನಗೂ ಆಸೆ ಇದೆ, ಆದರೆ ಬೇಡ ಪವಿತ್ರ, ನಾನು ಹೋಗಿ ನೈಟ್ ಆದಷ್ಟು ಬೇಗ ಬರ್ತೀನಿ. ನೀನು ಇಲ್ಲೇ ಪಕ್ಕದಲ್ಲಿ ಲೈಬ್ರರಿ ಇದೆ, ತೋರಿಸ್ಕೊಡ್ತೀನಿ, ಹೋಗಿ ಓದ್ಕೋ ಆಯ್ತಾ? ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡದೆ ಓದೋದ್ರ ಬಗ್ಗೆ ಅಷ್ಟೇ ಯೋಚನೆ ಇರಬೇಕು. ಸರಿ ಆಯಿತು, ಬೇಗ ಬಂದ್ಬಿಡು. ನಂಗೆ ಒಬ್ಬಳೇ ಇದ್ದ ಅಭ್ಯಾಸ ಇಲ್ಲ, ಒಬ್ಬಳೇ ಇರೋಕ್ಕೆ ಭಯ ಆಗುತ್ತೆ. ಆದಷ್ಟು ಬೇಗ ಬಾ ಆಯ್ತಾ? ಹ್ಞೂ ಸರಿ ಪವಿತ್ರ, ಆಯಿತು, ಹುಷಾರು. ನಂಗೆ ಒಬ್ಬಳಿಗೆ ಬೇಜಾರಾದರೆ ಗಿರ್ಜಕ್ಕ ತುಂಬ ಒಳ್ಳೆಯವರು, ಮನೆಗೆ ಹೋಗೋರ ಜೊತೆ ಮಾತಾಡಿಕೊಂಡು ಟೈಮ್ ಕಳಿಬೋದು, ಸರಿನಾ? ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಎಲ್ಲ ವಿಚಾರಿಸ್ಕೊಂಡು. ಹಾಂ ಸರಿ ಆಯಿತು. ಸರಿ ಆಯಿತು, ಬರ್ತೀನಿ. ನೀನು ಹೋಗಿ ಓದ್ಕೊಂಡು ಮನೆಗೆ ಹೋಗು, ಸರಿನಾ? ಹ್ಞೂ ಆಯಿತು, ನೀನು ಹುಷಾರು, ಬೇಗ ಬಾ. ಹಾಂ ಸರಿ. ಪಾಪ ಪವಿತ್ರ, ಅವಳನ್ನು ಕರ್ಕೊಂಡು ಹೋಗ್ಬೇಕಿತ್ತು, ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ದೀನಿ. ಏನು ಮಾಡೋದು, ಪರಿಸ್ಥಿತಿ ಹಂಗಿದೆ.
ಅವಳನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಹೋಗ್ಲಿ ಬಿಡು, ಅವಳು ಆರಾಮಾಗಿ ಓದ್ಕೊಳ್ಳಿ. ಸುಮ್ಮನೆ ಯಾಕೆ ಅಲ್ಲಿ ಓಡಾಡೋ ತೊಂದರೆ, ನಾನೇ ಹೋಗಿ ಬರ್ತೀನಿ. ಇವಾಗ ಇನ್ನೂ ಕೈಯಲ್ಲಿ ಕಾಸು ಬೇರೆ ಇಲ್ಲ. ಒಬ್ಳೇ ತುಂಬ ಬೇಜಾರಾಗ್ತಿದೆ. ಫೋನು ತರಬೇಡ ಅಂದ್ಬಿಟ್ಟು ಅರುಣು ತಂದಿದ್ರೆ ಚೆನ್ನಾಗಿರೋ ಫೋನ್ ಹಾಳು ಮಾಡ್ಬಿಟ್ನಲ್ಲ. ಅಲ್ಲಿ ಅಪ್ಪಂಗೆ ಚಿಕ್ಕಮ್ಮ ಏನೇನು ಅಂತಿದ್ದಾರೋ, ಏನೇನು ಬೈತಿದ್ದಾರೋ. ತುಂಬ ಬೈತಾರೆ, ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ನನ್ನ ಕೋಪನೆಲ್ಲ ಚಿಕ್ಕಪ್ಪನ ಮೇಲೆ ಆಗ್ತಿರ್ತಾರೆ. ಪಾಪ ಅಪ್ಪ ನನ್ನ ಕಡೆನೂ ಚಿಂತೆ ಮಾಡ್ತಿರ್ತಾರೆ. ಫೋನ್ ಮಾಡಿ ಮಾತಾಡೋಣ ಅಂದರೆ ಅರುಣ್ ಮಾಡಬೇಡ ಅಂತ ಹೇಳಿದ್ದಾನೆ. ಸ್ವಲ್ಪ ದಿನ ಎಲ್ಲ ಸರಿ ಹೋಗಲಿ, ಆಮೇಲೆ ಮಾತಾಡಿದ್ರೆ ಆಯಿತು. ನಾನು ಡಾಕ್ಟ್ರ್ ಓದಬೇಕು ಅಂತ ಅರುಣ್ ನನಗಿಂತ ಜಾಸ್ತಿ ಆಸೆ ಇಟ್ಕೊಂಡಿದ್ದಾನೆ. ನಾನು ಚೆನ್ನಾಗಿ ಓದಲೇಬೇಕು. ಪವಿ, ಅಮ್ಮ ಬನ್ನಿ. ಏನು ಮಾಡ್ತಿದ್ಯವ? ಏನಿಲ್ಲ, ಸುಮ್ಮನೆ ಕೂತಿದ್ದೆ. ಅದೇನೋ ಲೈಬ್ರರಿ ಕರ್ಕೊಯ್ತೀನಿ ಅನ್ನಲ್ಲ, ಹೋಗಿದ್ದಾ? ಹಾಂ ಹೋಗಿ ಬಂದೆ. ಯಾಕೆ ಒಬ್ಳೇ ಇದೆಯಾ? ಬಾ ಮನೆಗೆ. ಅವ್ನು ಬರೋದು ಇನ್ನೂ ಲೇಟ್ ಆಗ್ಬೋದು, ಮಧ್ಯರಾತ್ರಿನೇ ಆಗ್ಬೋದು. ಒಬ್ಳೇ ಇದ್ದು ಅಭ್ಯಾಸ ಇದೆಯಾ? ಇಲ್ಲಮ್ಮ. ಬಾ ಮತ್ತೆ ಮನೆಗೆ. ನನಗೂ ಇದ್ದಿದ್ದು ಒಬ್ಳೇ ಮಗಳು, ಅವಳು ತೀರೋದ್ಲು. ಇನ್ನು ನಮ್ಮ ಮನೇಲಿ ಇನ್ಯಾರೂ ಇಲ್ಲ ಮಕ್ಕಳು ಅಂತ. ಇನ್ನು ನೋಡಿದ್ರೆ ನನ್ನ ಮಗಳು ನೋಡೋಂಗೆ ಆಗುತ್ತೆ. ಅದಕ್ಕೆ ಹೆಂಗೆ ನಿನ್ನೆ ನೋಡ್ತಿದ್ದೀನಿ, ತಪ್ಪು ತಿಳ್ಕೊಬೇಡ. ಆದರೂ ನೀನು ನೋಡೋಕ್ಕೆ ತುಂಬ ತುಂಬ ಸುಂದರವಾಗಿದ್ಯಾ, ಖುಷಿ ಆಗುತ್ತೆ. ಮನೆಗೆ ಹೋಗೋಣ. ಏನಾದರೂ ಕಾಫಿ ಟೀ ಕುಡಿತೀಯಾ? ಅಯ್ಯೋ ಬೇಡಮ್ಮ, ಏನು ಬೇಡ. ಮಧ್ಯಾಹ್ನ ಊಟ ಮಾಡಿದೆ. ಮಧ್ಯಾಹ್ನ ಮಾಡಿದ್ಯಾ? ಸಂಜೆ ಟೀನಾದರೂ ಇಟ್ಕೊಡ್ತೀನಿ ಬಾ. ನೈಟ್ ಊಟಕ್ಕೆ ಅಡುಗೆ ಮಾಡ್ತಿದ್ದೀನಿ, ನನಗೂ ಸ್ವಲ್ಪ ಸಹಾಯ ಮಾಡು ಬಾ. ಹೌದಾ, ಸರಿ ಬರ್ತೀನಮ್ಮ. ನಿಮ್ಮ ಅಪ್ಪ ಅಮ್ಮ? ಹಾಂ ಇದ್ದಾರೆ. ಅಮ್ಮ ನಾನು ಹುಡ್ತಾಗಲೇ ತೀರ್ಕೊಂಡ್ರು. ಅಪ್ಪ ಎರಡನೇ ಮದುವೆ ಆದರು. ಚಿಕ್ಕಮ್ಮನೇ ನೋಡ್ಕೊಂಡಿದ್ದು. ಹೌದಾ, ಪಾಪ. ಹಂಗಾದ್ರೆ ಚಿಕ್ಕಮ್ಮ ಅಂದರೆ ಯಾವ ಥರ ನೋಡ್ಕೊಂಡಿರ್ತಾರೆ ಅಂತ ಗೊತ್ತು ಬಿಡು. ಹೋಗ್ಲಿ, ಏನು ಮಾಡ್ತೀಯಾ? ಅರುಣ ತುಂಬ ಒಳ್ಳೆ ಹುಡುಗ, ನೀನೇನು ತಲೆ ಕೆಡಿಸ್ಕೊಂಬೇಡ. ತುಂಬ ಪ್ರೀತಿಯಿಂದ ನೋಡ್ಕೊತಾನೆ. ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ವಾ? ಹಾಂ, ಚಿಕ್ಕಮ್ಮನ ಮಗಳಿದ್ದಾಳೆ. ಆದರೂ ಅಲ್ಲಿ ಯಾರೂ ನನ್ನ ಸಪೋರ್ಟ್ಗಿಲ್ಲ ಅಮ್ಮ. ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಅಪ್ಪನಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಇದೆ. ಆದರೆ ಚಿಕ್ಕಮ್ಮ ಅಪ್ಪ ನನಗೆ ಪ್ರೀತಿ ತೋರ್ಸೋಕ್ಕೂ ಬಿಡ್ತಿರ್ಲಿಲ್ಲ. ಓ ಹೌದಾ ಮಗಳೇ, ಭಾರಿ ಕಷ್ಟ ಅನ್ಭವಿಸಿದ್ಯಾ ಬಿಡು. ಹಂಗಾದ್ರೆ ಅಯ್ಯೋ ಪಾಪ, ನೀನು ನೋಡಿದ್ರೆ ಹೊಟ್ಟೆ ಉರಿತದೆ. ಬೇಜಾರು ಮಾಡ್ಕೋಬೇಡ, ಬಾ. ಒಬ್ಬಳೇ ಕೂತ್ಕೊಂಡ್ರೆ ಬೇಜಾರಾಗುತ್ತೆ. ಮನೆಗೆ ಬಾ, ಇಬ್ಬರು ಒಟ್ಟಿಗೆ ಅಡುಗೆ ಮಾಡೋಣ, ನನಗೂ ಸಹಾಯ ಆಗುತ್ತೆ. ಸರಿ ಅಮ್ಮ, ನಡೀರಿ ಬರ್ತೀನಿ. ಬಾ, ಅಲ್ಲೇ ಅಡುಗೆ ಮಾಡಿ ಊಟ ಮಾಡು. ಅವ್ನು ಬರೋದು ತುಂಬ ಟೈಮ್ ಆಗುತ್ತೆ. ಹಾಂ, ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.